ಸಮುದಾಯಕ್ಕೆ ಒಂದು ನೆನಪು ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾರೆ. ಅವ್ರು ಈಗ ತಾನೇ ಹೇಳಿದರು, ರಾಜ್ಯದಲ್ಲಿ ಹಲವಾರು ದಲಿತ ಸಂಘಟನೆಗಳು ಹುಟ್ಟಿದ್ದಾವೆ, ಹುಟ್ಟುತ್ತಾನೆ ಇದ್ದಾವೆ, ಮುಂದೆನೂ ಕೂಡ ಹುಟ್ಟುತ್ತವೆ. ಆದರೆ ಯಾವುದೇ ದಲಿತ ಸಂಘಟನೆಗಳ ಕಾರ್ಯಕ್ರಮಕ್ಕೆ ಅವರು ಹೇಳಿದಾಗೆ ನಾನು ಭಾಗವಹಿಸಿಲ್ಲ. ಬೇರೆ ದಲಿತ ಸಂಘಟನೆಗಳು ಹುಟ್ಟಿದ್ದಾವೆ, ಅದರ ಉದ್ಘಾಟನೆಗೆ ಬನ್ನಿ ಅಂತ ಹೇಳಿದ್ರು ಕೂಡ ನಾನು ಹೋಗೋದಿಲ್ಲ. ಯಾಕೆಂತ ಹೇಳಿದ್ರೆ ಅನೇಕ ದಲಿತ ಸಂಘಟನೆಗಳು ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅನ್ನುವಂಥದ್ದು ನನಗಿಂತ ಚೆನ್ನಾಗಿ ನಿಮಗೂ ಕೂಡ ಗೊತ್ತಿದೆ. ಆದರೆ ಚಂದ್ರಕಾಂತ್ ಕಾದ್ರೋಳಿಯವರ ದಲಿತ ಸಂಘಟನೆಯ ಉದ್ಘಾಟನೆ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು, ಈ ಕಾರ್ಯಕ್ರಮಕ್ಕೆ ಯಾಕೆ ಭಾಗವಹಿಸ್ತೀವಿ ಅಂತ ಹೇಳಿದ್ರೆ, ಈ ಕಾರ್ಯಕ್ರಮದಲ್ಲಿ ಒಂದು ಶಿಸ್ತಿರುತ್ತೆ. ಯಾವುದೇ ಜನನಾಯಕ ಒಂದು ಸಂಘಟನೆಯನ್ನು ಅಥವಾ ಒಂದು ಪಕ್ಷವನ್ನು ಅಥವಾ ಒಂದು ಸಮುದಾಯವನ್ನು, ಒಂದು ಧಾರ್ಮಿಕ ಕ್ಷೇತ್ರವನ್ನು ಮುಂದೆ ಕೊಂಡೊಯ್ಯಬೇಕಾದ್ರೆ ಆ ಸಂಘಟನೆ, ಆ ಸಮುದಾಯ, ಆ ಗುಂಪು, ಆ ಪಕ್ಷ ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಮುಂದೆ ಹೋಗಬೇಕಾದ್ರೆ ಅದರ ನಾಯಕ ಒಂದು ರೀತಿ ಕಮಾಂಡರ್ ಥರ ಇರಬೇಕು. ಚಂದ್ರಕಾಂತ್ ಆ ರೀತಿಯಾಗಿ ಸಂಘಟನೆಯನ್ನು ಕಟ್ಟುವಂಥ ಒಬ್ಬ ಕಮಾಂಡರ್ ಆಗಿ ನಿಂತಿದ್ದಾರೆ. ಹೆಚ್ಚು ಗೊಂದಲ ಆಯಿತು ಅಂತ ಹೇಳಿದ್ರೆ ಮುಲಾಜಿಲ್ಲದೆ ಕಾರ್ಯಕರ್ತರಿಗೆ ಪ್ರೀತಿಯಿಂದ ಗದರಿಸಿ ಅವರನ್ನು ಆ ವಾತಾವರಣ ತಿಳಿಗೊಳಿಸಿ ಕಾರ್ಯಕ್ರಮಕ್ಕೆ ಗೊಂದಲ ಆಗಬಾರ್ದು ಅಂಥೇಳಿ ಅವರು ಶಿಸ್ತನ್ನು ಕಾಪಾಡಿಕೊಳ್ತಾರೆ. ಆ ದೃಷ್ಟಿಯಿಂದ ಚಂದ್ರಕಾಂತ್ ಅವರ ಕಾರ್ಯಕ್ರಮಕ್ಕೆ 2-3 ಬಾರಿ ಈಗಾಗಲೇ ಭಾಗವಹಿಸಿದ್ವಿ. ಬೆಳಗಾಂನಲ್ಲಿ ಮೊದಲನೇ ಬಾರಿ ನಾನು ಚಂದ್ರಕಾಂತ್ ಅವರ ಸಂಘಟನೆ ಕಾರ್ಯಕ್ರಮಕ್ಕೆ ಹೋದಾಗ ಏನೋ ಒಂದು ಸಂಘಟನೆಯನ್ನು ಮಾಡ್ತಾರೆ ಹುಡುಗ, ನಾವು ಕೂಡ ಸ್ವಲ್ಪ ಭಾಗವಹಿಸಿ ಒಮ್ಮೆ ನೋಡೋಣ ಅಂಥೇಳಿ ಒಂದು ಸ್ವಲ್ಪ ಸಹಜವಾಗಿ ಹೋಗಿದ್ವಿ. ಅಲ್ಲಿ ಹೋದ ಸಂದರ್ಭದಲ್ಲಿ ನಮಗೆ ತಿಳಿಯಿತು, ಚಂದ್ರಕಾಂತ್ ಈ ರಾಜ್ಯದಲ್ಲಿ ಏನಾದರೂ ಒಂದು ಸಂಘಟನೆ ಒಂದು ಬದಲಾವಣೆ ಮಾಡ್ತಾರೆ ಅನ್ನುವಂಥ ಭರವಸೆ ನಮಗೆ ಬಂತು. ಆ ಕಾರಣಕ್ಕೆ ಚಂದ್ರಕಾಂತ್ ಏನಾದರೂ ಡೇಟ್ ಕೇಳಿದರೆ ಒಂದಿನ ಹೆಚ್ಚು ಕಡಿಮೆ ಮಾಡ್ತೀನಿ, ಆದರೆ ಆ ಕಾರ್ಯಕ್ರಮಕ್ಕೆ ತಪ್ಪಿಸ್ತೇ ಬರ್ತೀನಿ. ಚಂದ್ರಕಾಂತ್ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದಾದರೆ, ನೀವು ನಮ್ಮಲ್ಲಿ ಮಾತೆಯರ ಮಕ್ಕಳೆಲ್ಲ ಇದ್ದಾರೆ. ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳು ಮನೆ ಹೊರಗಡೆ ಕೆಲವರು ಲೀಡರ್ಗಳಾಗಿರ್ತಾರೆ, ಅಧಿಕಾರಿಗಳಾಗಿರ್ತಾರೆ, MLA ಆಗಿರ್ತಾರೆ, ಮಂತ್ರಿಗಳಾಗಿರ್ತಾರೆ. ಅವರೆಲ್ಲ ಹೊರಗಡೆ. ಮನೆ ಒಳಗಡೆ ಬಂದ ಮೇಲೆ ನಿಮ್ಮ ಗಂಡಂದಿರು ಅಷ್ಟೇ, ಹೌದು ತಾನೆ? ನೀನು MLA ಆಗು, ಮಂತ್ರಿ ಆಗು, ದೊಡ್ಡ ಲೀಡರ್ ಆಗಪ್ಪ, ನಿಂದೇನಿದ್ರು ಹೊರಗಿಟ್ಟು ಮನೆಗೆ ಬಂದಮೇಲೆ ನೀನು ನಮ್ಮ ಮನೆ ಯಜಮಾನ, ಮನೆ ಪತಿ ಅಥವಾ ಗಂಡ ಅಂತ ಭಾವಿಸ್ತೀರಿ ನೀವು, ಹೌದು ತಾನೆ? ಹಾಗೆಯೇ ಚಂದ್ರಕಾಂತ್ ಒಬ್ಬ ರಾಜ್ಯದ ನಾಯಕನಾಗಿ ಎಷ್ಟೇ ಎತ್ತರಕ್ಕೆ ಬೆಳೆದ್ರೆ ಅದು ನಮಗೆ ಸಂತೋಷ. ಆದರೆ ಮದಾರ ಚೆನ್ನೈ ಗುರುಪೀಠ ಅಂತ ಬಂದರೆ ನಮ್ಮ ಮಠದ ಪ್ರೀತಿಯ ಮಗ ಅಂಥೇಳಿ ನಾವು ಭಾವಿಸ್ತೀವಿ. ಅಷ್ಟೊಂದು ಆತ್ಮೀಯತೆ ನಮ್ಮ ಮತ್ತು ಚಂದ್ರಕಾಂತ್ ನಡುವೆ ಇದೆ. ಈಗತ್ತ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಿದರು. ಆ ಕಾರ್ಯಕ್ರಮದಲ್ಲಿ ಮೊನ್ನೆ ಮೈಸೂರು ಮಹಾರಾಜರು ಬಂದಿದ್ದರು, ಬೇರೆ ಬೇರೆ ಎಲ್ಲ ರಾಜಕಾರಣಿಗಳು ಬಂದಿದ್ದರು. ಆತನ ಜವಾಬ್ದಾರಿ ಏನು ಕೊಟ್ಟಿದ್ವಿ ಅಂತ ಹೇಳಿದ್ರೆ, ನೀನು ಎಲ್ಲಿದೆಯಪ್ಪ, 10 ಗಂಟೆ ಆದರೂ ಇನ್ನೂ ಕಾಣಿಸಿಲ್ಲ ಅಂತ. ಅಲ್ಲೇ ಇದ್ರು ಪಾಪ. ಇಲ್ಲ ಸ್ವಾಮೀಜಿ, ಹೊರಗಡೆ ಕೆಲಸ ಮಾಡ್ತಾ ಇದ್ದೀನಿ. ಆತನಿಗೆ ಯಾವ ಕೆಲಸ ಅಂತ ಹೇಳಿದ್ರೆ, ಯಾವುದೇ ಕಾರ್ಯಕ್ರಮ ಒಂದು ಶಿಸ್ತುಬದ್ಧವಾಗಿ ನಡೀಬೇಕಾದ್ರೆ ಕೆಳಮಟ್ಟದಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಕು. ಒಬ್ಬ ರಾಜ್ಯ ಮಟ್ಟದ ನಾಯಕನಾಗಿ ಮಠದ ಆವರಣದಲ್ಲಿ ಇದು ನನ್ನ ಮಠ, ನಮ್ಮ ಸ್ವಾಮೀಜಿಯವರ ಕಾರ್ಯಕ್ರಮ ಅಂತೇಳಿ ಸಾಮಾನ್ಯ ಕಾರ್ಯಕರ್ತರಂತೆ ನಿಂತು ನಮ್ಮ ಮಠದಲ್ಲಿ ಯಾವುದೇ ಕಾರ್ಯಕ್ರಮದ ವ್ಯವಸ್ಥೆ ಕೆಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಒಬ್ಬ ಕಾರ್ಯಕರ್ತನಾಗಿ ನಿಂತು ಕೆಲಸವನ್ನು ಮಾಡ್ತಾನೆ. ಆ ಕಾರಣಕ್ಕೋಸ್ಕರ ಚಂದ್ರಕಾಂತ್ ಮೇಲೆ ನಮಗೆ ತುಂಬ ಅಭಿಮಾನ ಮತ್ತು ಪ್ರೀತಿ. ಹಾಗಂತೇಳಿ ಅವ್ರನ್ನ ಬರೀ ಕಾರ್ಯಕರ್ತರಾಗಿ ಅಷ್ಟೇ ಸೀಮಿತಗೊಳಿಸೋದಿಲ್ಲ. ಆತನೊಬ್ಬ ಈ ರಾಜ್ಯದ
ನಾಯಕನಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಿದ್ದೀವಿ. ಅದಕ್ಕೆ ಪೂರಕವಾಗಿ ಇಂಥ ಕಾರ್ಯಕ್ರಮಗಳನ್ನು ತುಂಬ ಶಿಸ್ತುಬದ್ಧವಾಗಿ ಇಷ್ಟೊಂದು ಜನ ಮಹಿಳೆಯರನ್ನು ಯುವಕರನ್ನು ವಿಶ್ವಾಸವನ್ನು ಗಳಿಸ್ಕೊಂಡು ಮುಂದೆ ಸಾಗ್ತಾ ಇದ್ದಾರೆ. ಇವತ್ತು ಸಂಘಟನೆಗಳ ಮೇಲೆ ವಿಶ್ವಾಸ ಇಲ್ಲ ನಮ್ಮ ಯುವಕರಿಗೆ, ಪಕ್ಷಗಳ ಮೇಲೆ ವಿಶ್ವಾಸ ಇಲ್ಲ, ಧಾರ್ಮಿಕ ವ್ಯವಸ್ಥೆಯ ಮೇಲೆ ವಿಶ್ವಾಸ ಇಲ್ಲ, ಸಮುದಾಯಗಳ ಮೇಲೆ ವಿಶ್ವಾಸ ಇಲ್ಲ. ಹಾಗಾದರೆ ವಿಶ್ವಾಸ ಮೂಡಿಸುವವರು ಯಾರು ಅನ್ನೋಂಥದ್ರ ಬಗ್ಗೆ ನಮಗೆ ನಾವೇ ಪ್ರಶ್ನೆಯನ್ನು ಹಾಕಿಕೊಂಡಾಗ ನಮ್ಮ ನಡುವೆ ಒಂದು ಆಶಾಭಾವನೆ ಇದ್ದೇ ಇರುತ್ತೆ, ಒಂದು ಆಶಾಕಿರಣ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದು ಸಮುದಾಯದಲ್ಲಿ ಯಾರೋ ಒಬ್ಬರು ನಾಯಕರು ಸಾವಿರಾರು ವರ್ಷಗಳ ಕಾಲ ನಮ್ಮ ಸಮುದಾಯದಲ್ಲಿ ಈ ರೀತಿಯಾಗಿ ವೇದಿಕೆಯನ್ನು ಹಂಚಿಕೊಳ್ಳದೇ ಇರುವಂಥ ಕಾಲ ಇತ್ತು. ಮಹಿಳೆಯರು ಸಮಾನತೆಯಿಂದ ಕೂರದೇ ಇರುವಂಥ ಕಾಲ ಇತ್ತು. ದಲಿತರು ಸಮಾನತೆಯಿಂದ ಕೂರುವಂಥ ಕಾಲ ಇರಲೇ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ 2500 ವರ್ಷಗಳಿಂದ ಗೌತಮರು ಬಂದರು, 900 ವರ್ಷಗಳಿಂದ ಬಸವಾದಿ ಶರಣರು ಬಂದರು. 20ನೇ ಶತಮಾನದ ನಂತರ 21ನೇ ಶತಮಾನದ ಆರಂಭದ ಹೊತ್ತಿನಲ್ಲಿ ನಮ್ಮೆಲ್ಲರಿಗೂ ಬಂದಂಥ ಬಹುದೊಡ್ಡ ಆಶಾಕಿರಣ ನಮ್ಮ ಮಾತೆಯರು ಮತ್ತು ಯುವಕರು ಹೇಳಿದಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಸೂರ್ಯನಂತೆ ಉದಿಸಿ ಬಂದರು. ಆ ಮನುಷ್ಯನ ಆಯಸ್ಸು ಇನ್ನೂ ಭಾಳಷ್ಟು ವರ್ಷ ಇರಬೇಕಾಗಿತ್ತು. ಆದರೆ ಈ ದೇಶದ ಶೋಷಿತ ವರ್ಗದವರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ, ಅಸ್ಪೃಶ್ಯರಿಗೆ, ದೀನರಿಗೆ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂಥ ಮಹಾನ್ ಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಬಹುಶಃ ಆ ವ್ಯಕ್ತಿ ಏನಾದರೂ ಈ ದೇಶದಲ್ಲಿ ಹುಟ್ಟದೇ ಹೋಗಿದ್ದರೆ, ಹುಟ್ಟಿದ ನಂತರ ಆತ ತನ್ನ ಜೀವನವನ್ನು ಪೂರ್ತಿ ವಿದ್ಯಾಭ್ಯಾಸಕ್ಕೋಸ್ಕರ, ಅಕ್ಷರಕ್ಕೋಸ್ಕರ, ಜ್ಞಾನಕ್ಕೋಸ್ಕರ ಹಂಬಲಿಸದೆ ತಾನಾಯಿತು ತನ್ನ ಕುಟುಂಬವಾಯಿತು ಅನ್ನುವಂಥ ಒಂದು ಸ್ವಾರ್ಥದ ಭಾವನೆ ಏನಾದರೂ ಹೊಂದಿದ್ರೆ ಬಹುತೇಕ ಇವತ್ತು ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳ ಆದಿಯಾಗಿ ಎಲ್ಲ ಪರಮ ಪೂಜ್ಯರು ವೇದಿಕೆ ಮೇಲೂ ಕೂರ್ತಾ ಇರಲಿಲ್ಲ, ನೀವು ಕೂಡ ಇಲ್ಲಿ ಕುಳಿತುಕೊಳ್ತಾ ಇರಲಿಲ್ಲ. ಅಂತ ಒಬ್ಬ ಮಹಾನ್ ಪುಣ್ಯವಂತನನ್ನು ಪಡೆದಿರುವಂಥ ನಾವೆಲ್ಲರೂ ಕೂಡ ಧನ್ಯರು. ದೇವರನ್ನ ಯಾರೂ ಕೂಡ ನಾವು ಎದುರಿಗೆ ಹೋಗಿ ನೋಡಿಲ್ಲ. ದೇವರು ಒಂದು ಸಂದರ್ಭದಲ್ಲಿ, ಕಷ್ಟದ ಸಂದರ್ಭದಲ್ಲಿ ಬೆಳಕಾಗಿ ಬರ್ತಾನೆ ಅನ್ನುವಂಥದ್ದನ್ನು ನಾವು ಕೇಳಿದ್ದೀವಿ. ಆದರೆ ನಮ್ಮ ಸಮುದಾಯಗಳಿಗೆ ಅಷ್ಟೇ ಅಲ್ಲ, ಎಲ್ಲ ಶೋಷಿತ ಸಮುದಾಯಗಳಿಗೆ ಒಂದು ಬೆಳಕಾಗಿ ದೇವರ ರೂಪದಲ್ಲಿ ಬಂದಂಥ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರನ್ನು ನಾವು ಹಾಡ್ತೀವಿ, ಹೊಗಳ್ತೀವಿ, ವಿಜೃಂಭಿಸ್ತೀವಿ, ಹೂನರಾಗ್ತೀವಿ, ಪಟಾಕಿ ಸಿಡಿಸ್ತೀವಿ. ಆದರೆ ಅರ್ಥ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಾವು ಎಷ್ಟೊಂದು ಅನ್ಯಾಯಗಳಾಗಿದ್ದೀವಿ ಅನ್ನೋಂಥದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳಿದ್ರೆ ಸಂವಿಧಾನ ಶಿಲ್ಪಿ, ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳಿದ್ರೆ ಸಮಾನತೆ ಅಂತ ಕೊಟ್ಟಂಥ ಹರಿಕಾರರು, ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತ ಹೇಳಿದ್ರೆ ದಲಿತರ ನಾಯಕ ಅನ್ನುವಂಥ ಭಾವನೆಯನ್ನು ನಾವು ಮೂಡಿಸ್ಕೊಂಡಿದ್ದೀವಿ. ಅದರ ಬದಲಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಸಮಾನತೆ ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತ ದೇಶದ ಮಹಿಳೆಯರಾದಿಯಾಗಿ ಎಲ್ಲ ಶೋಷಿತ ಸಮುದಾಯಗಳಿಗೆ ಸಮಾನತೆಯನ್ನು ಕೊಡಬೇಕಂತೇಳಿ ಪ್ರಪಂಚದ ಎಲ್ಲ ದೇಶಗಳ ಸಂವಿಧಾನವನ್ನು ಅಭ್ಯಾಸವನ್ನು ಮಾಡಿ ಭಾರತ ದೇಶದಲ್ಲಿರುವಂಥ ಎಲ್ಲ ಅಸಮಾನತೆಯನ್ನು ನಿವಾರಣೆ ಮಾಡಿ ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕನ್ನುವಂಥ ಸಂವಿಧಾನವನ್ನು ಕೊಟ್ಟಂಥ ಬಹುದೊಡ್ಡ ಆದರ್ಶ ವ್ಯಕ್ತಿ, ಮಹಾಮಾನವತಾವಾದಿ, ಅದು ಸರ್ವ ಶೋಷಿತ ಸಮುದಾಯಗಳ ನಾಯಕ ಅಂತೇಳಿ ನಾವು ಒಪ್ಕೊಳ್ಬೇಕು ಅಂತೇಳಿ. ಆದರೆ ಕಾಲ ನಾವೆಲ್ಲರೂ ಕೂಡ ಅಂಬೇಡ್ಕರ್ ಅವರನ್ನು ಒಂದು ಜಾತಿಗೆ ಸೀಮಿತಗೊಳಿಸಿದ್ವಿ. ಕೇವಲ ಅಂಬೇಡ್ಕರ್ ಅಷ್ಟೇ ಅಲ್ಲ, ಕುಲವೆಂದು ಒಡೆದಾಡಿದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿದ ಅಂಥೇಳಿ ಕನಕದಾಸರು ಜಾತಿಯನ್ನು ಪ್ರಶ್ನೆ ಮಾಡಿದಂಥ ಒಬ್ಬ ಮಹಾನ್ ದಾಸ ವರೇಣ್ಯ ಕನಕದಾಸರನ್ನು ಕೂಡ ಒಂದು ಜಾತಿಗೆ ಸೀಮಿತಗೊಳಿಸಿದ್ದೀವಿ. ಇಡೀ ದೇಶಕ್ಕೆ ಮಹಾನ್ ಗ್ರಂಥವನ್ನು ಕೊಟ್ಟಂಥ ವಾಲ್ಮೀಕಿಯನ್ನು ಕೂಡ ಒಂದು ಜಾತಿಗೆ ಸೀಮಿತಗೊಳಿಸಿದ್ದೀವಿ. ಯಾವ ಶೋಷಿತ ಸಮುದಾಯಗಳಿಗೆ ಸಮಾನತೆಯನ್ನು ಕೊಡಬೇಕಂತೇಳಿ ಕಟ್ಟಿದ ಜನಿವಾರವನ್ನು ಕಿತ್ತು ಹುಟ್ಟಿದ ಜಾತಿಯನ್ನು ಬಿಟ್ಟು ಬಂದಂಥ ಬಸವಣ್ಣವರನ್ನು ಕೂಡ ಮತ್ತೊಮ್ಮೆ ಜಾತಿಗೆ ಸೀಮಿತಗೊಳಿಸಿದ್ದೀವಿ.
ಆದರೆ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು, ಇಂಥ ಅನೇಕ ಮಹಾನ್ ನಾಯಕರೆಲ್ಲರೂ ಕೂಡ ಅವರ ಜೀವನ ಪೂರ್ತಿ ಹೋರಾಡಿದ್ದು ಯಾರಿಗೋಸ್ಕರ ಅಂತ ಹೇಳಿದ್ರೆ ಅದು ನಮಗೋಸ್ಕರ. ನಾವು ಅವರನ್ನು ಅರ್ಥ ಮಾಡಿಕೊಳ್ಳದೆ ಅವರು ಕೊಟ್ಟಂಥ ತತ್ವ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಳದೆ ಮತ್ತೊಮ್ಮೆ ಸ್ವಾತಂತ್ರ್ಯ ಬಂದು ಸುಮಾರು 80 ವರ್ಷಗಳ ಹತ್ತಿರದಲ್ಲಿರುವಂಥ ಈ ಸಂದರ್ಭದಲ್ಲಿ ನಮ್ಮ ಬದುಕಿಗೆ ನಾವು ಸ್ವಾವಲಂಬಿ ಅನ್ನುವಂಥದ್ರ ಬಗ್ಗೆ ನಾವು ಗಮನ ಕೊಡದೆ ಹೋದರೆ ಅಂಬೇಡ್ಕರ್ ಅವರು ಹುಟ್ಟಿದ್ದಕ್ಕೆ ನಾವು ಗೌರವ ಕೊಟ್ಟಂತ ಆಗೋದಿಲ್ಲ ಅನ್ನುವಂಥ ಭಾವನೆಯನ್ನು ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲರೂ ಕೂಡ ಸ್ವಾಭಿಮಾನಿಗಳಾಗಿ ಬದುಕಬೇಕು. ಆ ಸ್ವಾಭಿಮಾನಿ ಬದುಕು ಹೇಗೆ ಅಂತ ಹೇಳಿದ್ರೆ ನಾವು ಇನ್ನೊಬ್ಬರ ಬಗ್ಗೆ ಹೋರಾಟವನ್ನು ಧಿಕ್ಕಾರವನ್ನು ಕೂಗುವಂಥದ್ದಲ್ಲ. ನಮ್ಮ ಹೋರಾಟ, ನಮ್ಮ ಸ್ವಾಭಿಮಾನ ಹೇಗಿರ್ಬೇಕಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಹಿಂದೆ ಆಗಿರುವಂಥ ಅನೇಕ ಅಜ್ಞಾನ, ಅಂಧಕಾರ, ಮೂಢನಂಬಿಕೆಗಳನ್ನು ನಿವಾರಣೆ ಮಾಡಿ ನಮ್ಮ ಜೀವನದಲ್ಲಿ ಬದಲಾವಣೆಗೋಸ್ಕರ ಹೋರಾಟವನ್ನು ಮಾಡುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡಿದಾಗ ಸಂವಿಧಾನಬದ್ಧ ಹಕ್ಕುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಒಂದು ಗ್ರಾಮದಲ್ಲಿ ಒಬ್ಬನಿಗೆ 2 ಮಕ್ಕಳಿರ್ತಾರೆ. ಆ 2 ಮಕ್ಕಳು